ಇಂಥ ಹಲವಾರು ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಈಗ ಸಿಗ್ಗಾಂವ್-ಸವಣೂರು ಕ್ಷೇತ್ರ ಅಂದ್ರೆ ಏನ್ರಪ್ಪ, ಪೂರಾ ಅಂದ್ರೆ ಪೂರಾ ಹಾಳು ಬಿದ್ದಂತ ಕ್ಷೇತ್ರ ಆಗಿತ್ತು. ಇದು ಹಾಳು ಬಿದ್ದಂತ ಕ್ಷೇತ್ರ ಆಗಿತ್ತು. ಇದನ್ನ ಉದ್ಧಾರ ಮಾಡಿದವ್ರು ಯಾರು? ಈಗ ಹಾಗಾಗಿ ನಾವು ಈಗಾಗಲೇ ನೀವು 4 ಬಾರಿ ಬಸವರಾಜ ಬೊಮ್ಮಾಯಿ ಸಾಹೇಬ್ರನ್ನ ಆರಿಸಿ ಕಳಿಸಿದಿರಿ, ಕೆಲಸಗಳನ್ನು ಮಾಡಿಸ್ಕೊಂಡಿದ್ದೀರಿ. ಅದೇ ನಿಟ್ಟಿನಲ್ಲಿ ಈಗ ಭರತ್ ಬೊಮ್ಮಾಯಿ ಕೂಡ ಒಬ್ಬ ಯುವ ನಾಯಕ, ಒಬ್ಬ ಉನ್ನತ ಶಿಕ್ಷಣವನ್ನು ಪಡೆದಂಥ ಹುಡುಗ, ಅನೇಕ ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾನೆ. ಈಗ 10,000 ಜನ ಅವನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಅವ ಆರಿಸಿ ಬಂದಂದ್ರೆ ಇನ್ನೂ 10,000 ಜನರಿಗೆ ಕೆಲಸವನ್ನು ಕೊಡುವಂತ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದಾನೆ. ಹಾಗಾಗಿ ದಯವಿಟ್ಟು 13ನೇ ತಾರೀಕಿಗೆ ಇರ್ತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಗುರುತಾದಂಥ ಕಮಲದ ಚಿಹ್ನೆಗೆ ತಾವು ಮತ ಹಾಕುವುದರ ಮುಖಾಂತರ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನೋಡ್ರಿ, ಈಗ ನಮ್ದು ಹಂಗ ಒಂದಿಷ್ಟು ಪ್ರಶ್ನೆ ಇದನ್ನ ಮಾಡ್ತೀನಿ ನಾನು. ಈಗ ಇಲ್ಲಿವರೆಗೆ ಅಭ್ಯರ್ಥಿ ಬಗ್ಗೆ ಹೇಳಿದೆ, ಇದ್ರ ಬಗ್ಗೆ ಹೇಳಿದೆ. ಈಗ ನಾಡಿನ ಬಗ್ಗೆ, ದೇಶದ ಬಗ್ಗೆ ಹೇಳ್ತೀನಿ ನಾನು. ಈಗ ನೋಡ್ರಿ, ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರ ನಾವು 10 kg ಅಕ್ಕಿ ಕೊಡ್ತೀವಿ ಅಂದ್ರೆ 1 ಕಾಳು ಅಕ್ಕಿ ಕೊಟ್ಟಿಲ್ಲ. ಇವತ್ತು 5 kg ಅಕ್ಕಿ ಬರೋದು ಯಾರ್ದು? ಆಮೇಲೆ ಮನೆಗೆ ಶೌಚಾಲಯವನ್ನು ಕೊಟ್ಟಂತ ಸರ್ಕಾರ ಯಾವುದು? ಮೋದಿ ಅವ್ರದ್ದು. ಸಿಲಿಂಡರ್ ಕೊಟ್ಟಂತ ಸರ್ಕಾರ ಯಾವುದು? ಮೋದಿ ಅವ್ರದ್ದು. ಮನೆಗೆ ನೀರನ್ನ ಕೊಟ್ಟಂತ ಮಹಾನ್ ಪುರುಷ ಯಾರು? ಮೋದಿ ಅವರು. ಇವ್ರು ಏನ್ ಮಾಡಿದ್ರು 70 ವರ್ಷ ಆಳಿ? ಏನ್ ಮಾಡಿದ್ರು 70 ವರ್ಷ ಆಳಿ? ಇವರು ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡ್ರು. ಜಾತಿಗಳಲ್ಲಿ ಜಗಳವನ್ನ ಹಚ್ಚಿದ್ರು, ಜಾತಿಗಳಲ್ಲಿ ಸಂಘರ್ಷವನ್ನು ಹಚ್ಚಿದ್ರು. ಯಾವುದೇ ಕೆಲಸವನ್ನು ಮಾಡಲಿಲ್ಲ, ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡ್ರು. ನಮ್ಮನ್ನ ಆಳುಗಳನ್ನಾಗಿ ಹಂಗೆ ನಮ್ಮನ್ನ ಇಲ್ಲೇ ದುಡ್ಡು ಸಾಯ್ಬೇಕು ನಾವು. ಆ ನಿಟ್ಟಿನಲ್ಲಿ ನಮ್ಮ ಮತಗಳನ್ನು ಪಡೆದು ಇವರು ಆರಾಮಾಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಹೋಗಿ ದುಡ್ಡನ್ನು ಇಟ್ಟಂತ ಸರ್ಕಾರ ಯಾವುದಾದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವರು ಎಲ್ಲ ಹಣ ಏನು ಲೂಟಿ ಮಾಡಿದ್ದಾರೆ ದೇಶವನ್ನ. ಬರೀ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶವನ್ನ ಲೂಟಿ ಮಾಡಿದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈಗ ಮೊನ್ನೆ ನೋಡ್ರಿ, 187 ಕೋಟಿ ಪರಿಶಿಷ್ಟ ಪಂಗಡದವರಿಗೆ ವಾಲ್ಮೀಕಿ ಸಮಾಜಕ್ಕೆ ಇರ್ತಕ್ಕಂಥ ಹಣ ಇವತ್ತು ಲೂಟಿ ಮಾಡಿದ್ರು. ಲೂಟಿ ಮಾಡಿ ಆಂಧ್ರ ಇಲೆಕ್ಷನ್ಗೆ ಬಳಸ್ಕೊಂಡಿದ್ದಾರೆ. ಯಾರ್ಯಾರ್ದ ಅಕೌಂಟ್ಗೆ ಹಾಕಿದ್ದಾರೆ? ಫಲಾನುಭವಿಗಳಿಗೆ ಸಲ್ಲಬೇಕಾದಂತ ಹಣ ಇವತ್ತ ಯಾರೋ 3rd ಪರ್ಸನ್ ಅಕೌಂಟ್ಗೆ ಹೋಗಿದೆ. ಬಂಧುಗಳೇ, ಇದು ಎಂತ ಅಪರಾಧ! ಯಾರು ಸಹಿಸಲಾರಂತ ಮಹಾ ಅಪರಾಧ ಇದು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಅಪರಾಧ ಇದು. ಮತ್ತೆ ನೋಡ್ರಿ, ಇವತ್ತ ವಕ್ಫ್ ಕಾನೂನನ್ನ ತಗೊಂಡ್ಬಂದಿದ್ದಾರೆ. ಏನ್ರಿ ಇದು ವಕ್ಫ್ ಕಾನೂನು? ಒಂದ್ ದೇವ್ರ ಗುಡಿ ಅವ್ರದ ಅಂತ ಹೇಳ್ತಾರ, ಮಸೂದೆ ಇನ್ನೊಂದು ಮಠ ಅವ್ರದ ಅಂತ ಹೇಳ್ತಾರ, ಸ್ಮಶಾನ ಅವ್ರದ ಅಂತ ಹೇಳ್ತಾರ, ರೈತರ ಹೊಲ ಅವ್ರದ ಅಂತ ಹೇಳ್ತಾರ, ಮನೆಗಳು ಅವ್ರದ ಅಂತ ಹೇಳ್ತಾರ. ಹೆಂಗ್ರಿ ಬದುಕೋದು ನಾವೆಲ್ಲ? ಹೆಂಗೆ ಬದುಕೋದು? ಬೇರೆ ಸಮೇತ ಕಿತ್ತಾಕ್ಬೇಕು. ಹೊಲದಾಗ ಕಾಂಗ್ರೆಸ್ ಕಿಸ ಇದ್ರೆ ಏನ್ ಮಾಡ್ತೀರಿ ನೀವು? ಬೇರೆ ಸಮೇತ ಕಿತ್ತಾಕ್ಬೇಕು. ಬೇರೆ ಇತ್ತಂದ್ರೆ ಏನ್ ಮಾಡ್ತೈತದೆ? ಬೇರೆ ಸಮೇತ ಕಿತ್ತಾಕ್ಬೇಕು. ಹಾಗಾಗಿ ದಯವಿಟ್ಟು ತಾವೆಲ್ಲರೂ 13ನೇ ತಾರೀಕಿಗೆ ಕಮಲದ ಗುರುತಿಗೆ ಮತ ನೀಡುವ ಮುಖಾಂತರ ಭರತ್ ಬೊಮ್ಮಾಯಿಯವರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ಭಾರತ್ ಮಾತಾಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಾ ಏನಾದ್ರೂ ಮಾತಾಡಿದ್ದೆ ತಪ್ಪಿದ್ರೆ